ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣನ ಸುಪುತ್ರ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್. ಎಲ್ರಿಗೂ ನಮಸ್ಕಾರ. ಅಣ್ಣನ ಸ್ಟೈಲಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ಅಣ್ಣ, ಇವತ್ತಲ್ಲ ಅಂತ ಆ ಸಮಯ ಇನ್ನೊಂದಿನ ಬರುತ್ತೆ, ಅವತ್ತು ಮಾತಾಡೋಣ. ಅಂದರೆ ಇವತ್ತು ನೀವೆಲ್ಲ ಬಂದಿದ್ದೀರಾ, ನೀವು ಏನಕ್ಕೆ ಬಂದಿದ್ದೀರಾ, ಸಂದರ್ಭ ಏನು, ಸಮಯ ಹೇಗಿದೆ, ಏನಾಗಿದೆ, ಕಾಲದ ಹೆಂಗೆ ಬದಲಾಗಿದೆ ಅಂತ ನಿಮಗೂ ಗೊತ್ತಿದೆ. ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಹೌದು, ಒಂದು ತುಂಬ ಇಂಪಾರ್ಟೆಂಟ್ ತೀರ್ಮಾನವನ್ನು ತಗೋಬೇಕಾಗತ್ತೆ ಕೆಲವೇ ದಿನದಲ್ಲಿ. ಟೈಮ್ ಇಲ್ಲ, ನೀವು ಹೇಳ್ದಂಗೆ. ಒಂದು ಮಾತು ಅಂಬರೀಷ್ ಅವ್ರ ಮಗನಾಗಿ ಹೇಳ್ತೀನಿ, ಏನೇ ಆಗಲಿ ಯಾವತ್ತೂ ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಅಂಬರೀಷ್ ಅಣ್ಣನ ಮಗನ ಗುರ್ತಿಡಿತಾರೆ. ಏನಕ್ಕಂದ್ರೆ ಗುರ್ತಿಡಿಯೋ ಏನಂತಾರೆ ಗೊತ್ತಾ, ನಮ್ಮ ಮಂಡ್ಯದ ಗಂಡು ಮಗ ಕಣಪ್ಪ ಇವನು ಅಂತ. ಇಡೀ ಇಂಡಿಯಾ ಅಲ್ಲ, ಸರಿಡ ನೀವು ಹೇಳ್ದಂಗೆನೆ. ಒಂದೇನಂದ್ರೆ ಜನಾಭಿಪ್ರಾಯ ಇಲ್ಲದೆ ನಾವು ಯಾವತ್ತೂ ಏನೇ ತೀರ್ಮಾನ ತಗೊಂಡಿಲ್ಲ. ಹೋದ ಬಾರಿ ಚುನಾವಣೆ ಆದ್ರೂ ಆಗಲಿ, ಈ ಬಾರಿನೂ ಆಗಲಿ, ಏನೇ ಇದ್ರೂ ನಿಮ್ಮ ಅಭಿಪ್ರಾಯ ತಗೊಂಡು ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ತೀರ್ಮಾನ ತಗೋತಾರೆ ನಮ್ಮಮ್ಮ ಅಂತ ನಾನು ಮಾತು ಹೇಳ್ತಾ ಮುಗಿಸ್ತೀನಿ. ಏನೇ ಇದ್ರು ಅವ್ರು ಮಾತಾಡ್ತಾರೆ. ಇದೇ ಪ್ರೀತಿ ವಿಶ್ವಾಸ ಯಾವತ್ತಿಗೂ ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತೆ ನಮ್ಮ ಕುಟುಂಬದ ಮೇಲೆ ಹೀಗೆ ನಂತ ಇರಲಿ ಅಂತ ನಾನು ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮಂಡ್ಯ ಜಿಲ್ಲೆಯಿಂದ ಅಷ್ಟು ದೂರದಿಂದ ನನ್ನನ್ನು ನೋಡಬೇಕು, ನಿಮ್ಮ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಬೇಕು ಅಂತ ಇಷ್ಟು ಶ್ರಮ ವಹಿಸಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ಎಲ್ಲ ನನ್ನ ಅಂಬರೀಷ್ ಅವರ ಅಭಿಮಾನಿಗಳಿಗೆ ನನ್ನನ್ನು ಈ 5 ವರ್ಷಗಳ ಒಂದು ನನ್ನ ರಾಜಕೀಯ ಜೀವನ ಏನಿತ್ತು ಅದರ ಪ್ರಾರಂಭ ಆಗಿರೋದೇ ನಿಮ್ಮಗಳ ಒಂದು ಶಕ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ. ಇವತ್ತು ನೀವೆಲ್ಲ ಅದೇ ಪ್ರೀತಿಯಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರಾ. ಮೊದಲನೇದಾಗಿ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ತುಂಬು ಹೃದಯದ ಒಂದು ನನ್ನ ಕೃತಜ್ಞತೆಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಜೊತೆಯಲ್ಲಿ ಈ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಅಂದರೆ ಅಂಬರೀಷ್ ಅವರ ಒಂದು ರಾಜಕೀಯ ಜೀವನದ ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಅಂದರೆ 30 ವರ್ಷಗಳ ಕಾಲ ಅವ್ರ ಜೊತೆಲೇ ಇದ್ದಂಥ ಎಲ್ಲ ಮುಖಂಡರು ಇವತ್ತೂ ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರು ಬಂದು ಇಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು, ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಈ ಶಕ್ತಿನೇ ನನಗೆ 5 ವರ್ಷಗಳ ಹಿಂದೆ ಆ ಧೈರ್ಯನ ತುಂಬಿತ್ತು. ನನಗೆ ಯಾವುದೇ ಒಂದು ರಾಜಕೀಯದ ಒಂದು ಅನುಭವ ಇಲ್ಲದೇ ಇರೋ ಒಂದು ಸಮಯದಲ್ಲೂ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನನ್ನ ಶಕ್ತಿ. ನೀವು ಬಂದಿದ್ದೀರಲ್ಲ, ಇದೇ ನನ್ನ ಆಶೀರ್ವಾದ. ನನಗಿನ್ನು ಯಾವ ಶಕ್ತಿನೂ ಇರಲಿಲ್ಲ. ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡಬೇಕಾದ್ರೆ ಯಾವ ದೊಡ್ಡ ದೊಡ್ಡ ಲೀಡ್ರು ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ. ದೊಡ್ಡ ದೊಡ್ಡ ಸಚಿವರು, ಎಕ್ಸ್ ಮಿನಿಸ್ಟರ್ಗಳು, ಇನ್ಯಾವುದೋ ದೊಡ್ಡ ಹೆಸರುಗಳು ನಮ್ಮ ಜೊತೆಯಲ್ಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ. ಇದೇ ಶಕ್ತಿ. ಆವತ್ತಿನ ದಿನ ಎಲ್ಲರೂ ಏನಂದ್ರು, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು. ಆದರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ, ಯಾವುದನ್ನು ಕೇರ್ ಮಾಡಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಇದೆಯಲ್ಲ, ಅದೊಂದೇ ಕಾರಣ. ಇವಾಗ ಮಾತಾಡಿರೋದ್ರಲ್ಲಿ ಒಬ್ರು ಹೇಳಿದ್ರು, 5 ವರ್ಷಗಳು ಯಾವ ರೀತಿ ನೀವು ಕಷ್ಟವನ್ನು ಅನುಭವಿಸಿ ಏನೇ ತೇಜೋವಧೆ ಆದರೂ ಏನೇ ನೀವು ಫೇಸ್ ಮಾಡಿದ್ರು ಅದನ್ನು ನೀವು ತಡ್ಕೊಂಡು 5 ವರ್ಷಗಳು ನಿಮ್ಮ ಕೈಲಾದಷ್ಟು ನೀವು ಸೇವೆಯನ್ನು ಮಾಡಿದ್ದೀರಾ ಅಂತ. ಹೌದು, ನನಗೆ ನೋವಾಗಿರ್ಬೋದು, ಕಷ್ಟನೂ ಅನುಭವಿಸಿರ್ಬೋದು, ಕಣ್ಣೀರು ಹಾಕಿರೋ ದಿನಗಳು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನ ನೋವು ಮುಖ್ಯ ಆಗಿರಲ್ಲ ನನಗೆ.
ಇವತ್ತಿನ ದಿನಾನು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಎಲ್ಲೆಲ್ಲೋ ನಾವು ನನಗೆ ಸ್ವಾರ್ಥ ನಾನು ನೋಡಿಕೊಂಡು ನನ್ನ ಹೆಜ್ಜೆನ ನಾನು ಹಾಕ್ಕೊಳ್ಬೋದಾಗಿತ್ತು. ನನ್ನ ತೀರ್ಮಾನ ನನಗೋಸ್ಕರ ಮಾತ್ರ ನಾನು ಆಲೋಚನೆ ಮಾಡಿ ನನ್ನ ಭವಿಷ್ಯ ಹೇಗಿರಬೇಕು, ನನ್ನ ಮಗನ ಭವಿಷ್ಯ ಹೇಗಿರಬೇಕು, ರಾಜಕೀಯದಲ್ಲಿ ನಾನು ಯಾವ ರೀತಿ ನನ್ನನ್ನು ನಾನು ಬೆಳೆಸ್ಕೋಬೇಕು ಅನ್ನೋ ಒಂದು ಯೋಚನೆ ನನಗಿದ್ದಿದ್ರೆ ನನ್ನ ನಡೆ ಬೇರೆ ಥರ ಇರ್ತಿತ್ತು. ನಾನು ಒಂದು ದಿನಾನು ಆ ರೀತಿ ಯೋಚನೆ ಮಾಡಿಲ್ಲ. ನಾನು ಮೊದಲನೇ ದಿನದಿಂದ ಯಾವ ಮಾತನ್ನು ನಾನು ಹೇಳ್ಕೊಂಡು ಬಂದನೋ ಇವತ್ತಿನವರೆಗೂ ಅದೇ ಮಾತನ್ನು ನಾನು ಕಾಪಾಡ್ಕೊಂಡು ಬಂದಿದ್ನೋ ಇಲ್ವೋ ನೀವೇ ಹೇಳಿ. ಎಲ್ಲಾದರೂ ನನ್ನ ಮಾತು ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಇವತ್ತಿನ ದಿನಕ್ಕೆ ನಾವು ಇವತ್ತೊಂದು ದಿನ ಒಂದು ಮಾತು ಹೇಳಿ ನಾಳೆ ಬೇರೆ ಸುಳ್ಳು ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂತಂದರೆ ನೀವು ಎಲ್ಲ ಕಡೆ ಸೋಷಲ್ ಮೀಡಿಯಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ನಾವು 5 ವರ್ಷಗಳ ಹಿಂದೆ ಏನು ಮಾತಾಡಿದ್ವು, 10 ವರ್ಷಗಳ ಹಿಂದೆ ಏನೇನು ಹೇಳಿರ್ತೀವೋ ಅದೆಲ್ಲ ನಿಮ್ಗೆ ಈಗ ಸುಲಭವಾಗಿ ನೀವು ಹುಡುಕಿ ನೋಡ್ಬೋದು. ನೀವು ಅದೇ ಥರ ನೋಡಿ, ನನ್ನ ಚುನಾವಣೆ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ. ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು, ಏನು ಕೊಡುಗೆ ನಾನು ಮಾಡಬೇಕು, ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು, ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯ ಜಿಲ್ಲೆಯ ಘನತೆಯನ್ನು ಪಾರ್ಲಿಮೆಂಟಲ್ಲೂ ನಾನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. ಎಲ್ಲೂ ಅದರಲ್ಲಿ ಯಾರೂ ಒಂದು ಬೆರಳೆತ್ತಿ ತೋರಿಸೋಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ. ಈ ಎಲ್ಲ ಅವಕಾಶಗಳನ್ನು ಬಿಟ್ಟು ನೀವೇ ಹೇಳಿ, ಇವತ್ತಿನ ದಿನಕ್ಕೆ ಯಾರಾದರೂ ಒಬ್ಬ ರಾಜಕಾರಣಿ ನಿಮಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದರೆ ಅವಕಾಶನ ಬಿಡ್ತಾರ? ಯಾರಾದರೂ ಬಿಡ್ತಾರಾ? ಅಲ್ಲ, ಹೆಸರುಗಳು ಬೇಡ, ಯಾರಾದರೂ ನಿಂತ್ಕೊಳ್ತಾರ? ಬಿಡ್ತಾರ ಅವಕಾಶನ? ಯಾರೂ ಬಿಡಲ್ಲ. ಮತ್ತೆ ನಾನು ಯಾಕೆ ಬೇಡ ಅಂದೆ? ನಾನು ಯಾಕೆ ಯಾವುದು ನನಗೆ ಬೇಡ? ನಾನು ಇದ್ರು ನಿಂತರು ಗೆದ್ರು ಸೋತ್ರು ಏನೇ ಇದ್ರು ಮಂಡ್ಯದಲ್ಲೇ ಅಂತ ನಾನು ಹೇಳಿಲ್ವಾ? ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಕ್ಷೇತ್ರ ನಮಗೆ ಬರೀ ಒಬ್ಬ ರಾಜಕೀಯವಾಗಿ ನಮಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ನು ತಟ್ಟಿ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು. ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ. ಸ್ವಾರ್ಥ ಇದೆ ಅಂದರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ಯಾವುದೂ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ಯಾವುದೂ ಬೇಡ. ಅದು ಅವತ್ತೇ ಆಗಲಿ, ಇವತ್ತು ಆಗಲಿ, ನಾಳೆ ಆಗಲಿ, ಮುಂದಕ್ಕೆ ನಾವಿರೋವರೆಗೂ ಆಗಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನನ್ನ ಚುನಾವಣೆ ನಿಮ್ಗೆ ಅನ್ನಿಸ್ಬೋದು, ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು, ಏನೇನು ಸವಾಲುಗಳಿತ್ತು ನಾನು ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ಆದರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ. ನಾನು ಒಂದು 2 ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಏನೇ ಇದ್ರೂ ರಾಜಕೀಯ ಇರುತ್ತೆ, ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ, ಬೇರೆ ವಿಚಾರ. ಆದರೆ ನಮ್ಮ ಏನೇ ಇದ್ರೂ ನಮ್ಮ ಸಂಬಂಧ, ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಆದರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಬೇಕು.
ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತುಗಳಲ್ಲಿ ನಾನು ಅದನ್ನ ಆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ.